Hello everyone, welcome back to my channel Learn English with Sujata Hatti. Dear KSET aspirant, ಈ ಒಂದು ಸೆಷನಲ್ಲಿ ನಾವು KSET ಜನರಲ್ ಪೇಪರ್ ಯೂನಿಟ್ 2 KSET ಜನರಲ್ ಪೇಪರ್ ಯೂನಿಟ್ 2 ರಿಸರ್ಚ್ ಆಪ್ಟಿಟ್ಯೂಡ್ ಅನ್ನು ನೋಡ್ತಾ ಬಂದಿದ್ವಿ. ಸೊ ರಿಸರ್ಚ್ ಆಪ್ಟಿಟ್ಯೂಡ್ ಅದ ಮೇಲೆ ಇದು 9ನೇ ವಿಡಿಯೋ ಆಗಿರುತ್ತೆ. ಸೊ ಯಾರೆಲ್ಲ ನೋಡಿಲ್ವೋ ಸೀರೀಸ್ 1 ಇಂದ ಕ್ಲಾಸಸ್ಸನ್ನು ನೋಡ್ತಾ ಬನ್ನಿ. ಸೊ ಇದಕ್ಕೂ ಮುಂಚೆ ನಾವು ಯೂನಿಟ್ 1 ಟೀಚಿಂಗ್ ಆಪ್ಟಿಟ್ಯೂಡನ್ನು ನೆಕ್ಸ್ಟ್ ಯೂನಿಟ್ 4 ಕಮ್ಯುನಿಕೇಷನನ್ನು ಸಹ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ನೋಡಿಲ್ವೋ ಈ ಕ್ಲಾಸದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ಆ್ಯಡ್ ಮಾಡಿರ್ತೀನಿ. ಸೊ ಸೀರೀಸ್ 1 ನೋಡ್ತಾ ಬನ್ನಿ. ಸೊ ಈ ಕ್ಲಾಸದ PDF ನಿಮಗೆ ಬೇಕಿತ್ತು ಅಂದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಹಟ್ಟಿ ಅನ್ನೋ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಆ ಟೆಲಿಗ್ರಾಮ್ ಚಾನಲಲ್ಲಿ ನಾನು ಕ್ಲಾಸ್ ಮುಗಿದ ತಕ್ಷಣ ಅಲ್ಲಿ ಈ PDF ಅಲ್ಲಿ ಶೇರ್ ಮಾಡಿರ್ತೀನಿ. ಓಕೆ, ನಾವು ಈ ಸ್ಟೆಪ್ಸ್ ಆಫ್ ರಿಸರ್ಚನ್ನು ಕೈಗೊಂಡಿದ್ವಿ. ಸೊ ಸ್ಟೆಪ್ಸ್ ಆಫ್ ರಿಸರ್ಚಲ್ಲಿ ನಾವು 4ನೇ ಸ್ಟೆಪ್ಸನ್ನು ನೋಡ್ತಾ ಇದ್ವಿ. ಅದರಲ್ಲಿ ಸ್ಯಾಂಪ್ಲಿಂಗ್ ಬಂದಿತ್ತು, ಈ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗು, ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತೇಳಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗನ್ನು ಕಂಪ್ಲೀಟಾಗಿ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾನ್ ಪ್ರೊಬಾಬಿಲಿಟಿ, ಅಸಂಭವನೀಯ ಮಾದರಿ ಅಂತ ಹೇಳ್ಬಿಟ್ಟು ಡಿಸ್ಕಸ್ ಮಾಡೋಣ. ನಮ್ಮ KSETಗೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಪ್ರೊಬಾಬಿಲಿಟಿ ಮತ್ತು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಮೇಲೆ. ಓಕೆ, ಅದನ್ನು ಅಸಂಭವನೀಯ ಮಾದರಿ ತಂತ್ರ ಅಂತಲೂ ಕೂಡ ಕರಿತೀವಿ, ಅಥವಾ ಅಸಂಭವನೀಯ ಮಾದರಿ ತಂತ್ರ, ನೆಕ್ಸ್ಟು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗ್ ಅಂತ ಕೂಡ ಕರಿತೀವಿ. ಈ ಅಸಂಭವನೀಯ ಮಾದರಿಯ ತಂತ್ರಗಳು, ಓಕೆ, ಟೆಕ್ನಿಕ್ಸ್ ಆಫ್ ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಮಾದರಿಯ ತಂತ್ರಗಳಲ್ಲಿ ನಾವು ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ ಇರಲ್ಲ. ನೋಡಿ, ಅಲ್ಲಿ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳನ್ನು ಕಲ್ಪಿಸಲಾಗಿತ್ತು ಅಲ್ವಾ. ಸೊ ಇದರಲ್ಲಿ ಈ ನಾನ್ ಪ್ರೊಬಾಬಿಲಿಟಿಯಲ್ಲಿ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶವನ್ನು ಕಲ್ಪಿಸಿಕೊಡಲಾಗಲ್ಲ. ಯಾಕೆಂದರೆ ಇಲ್ಲಿ ಸಂಶೋಧಕರು ತಮ್ಮ ಅಗತ್ಯ ಅಥವಾ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ, ತಮ್ಮ ಅನುಕೂಲತೆಗೆ ಅನುಗುಣವಾಗಿ ಅಥವಾ ನಿರ್ಧಾರಗಳನ್ನು ಅವಲಂಬಿತವಾಗಿ ಆಯ್ಕೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಇದು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡ್ತಾ ಹೋಗಲ್ಲ. ಇದರ ಲಕ್ಷಣಗಳನ್ನು ನೋಡೋಣ. ಎಲ್ಲರಿಗೂ ಸಮಾನ ಅವಕಾಶ ಇರೋದಿಲ್ಲ ಎಲ್ಲಿ, ಈ ಅಸಂಭವನೀಯ ಅಥವಾ ನಾನ್ ಪ್ರೊಬಾಬಿಲಿಟಿ ಟೆಕ್ನಿಕಲ್ಲಿ. ಸೊ ಈ ಸಂಭವನೀಯ ಮಾದರಿಯಲ್ಲಿ ಎಲ್ಲರಿಗೂ ಸಮಾನವಾಗಿರ್ತಕ್ಕಂಥ ಅವಕಾಶ ಕೊಟ್ಟಿದೆ, ಬಟ್ ಅಸಂಭವನೀಯ ಮಾದರಿಯಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಇರಲ್ಲ. ನೆಕ್ಸ್ಟು ವೇಗವಾಗಿರುತ್ತೆ. ಅಸಂಭವನೀಯ ಅನ್ನೋದು ಕಡಿಮೆ ವೆಚ್ಚದಲ್ಲಿ ಇದನ್ನು ಮಾಡಿ ಮುಗಿಸಬಹುದು, ಈ ಥರದ ಸಂಶೋಧನೆಯನ್ನು ನೋಡಿ. ನೆಕ್ಸ್ಟ್, ಫಲಿತಾಂಶಗಳನ್ನು ಸಂಪೂರ್ಣ ಜನಸಂಖ್ಯೆಗೆ ಸಾಮಾನ್ಯೀಕರಿಸಲು ಸ್ವಲ್ಪ ಕಷ್ಟ ಆಗುತ್ತೆ. ಇವತ್ತು ನಾವು ಜನಸಂಖ್ಯೆ ಮೇಲೆ ನಾವು ಸಂಶೋಧನೆಯನ್ನು ಕೈಗೊಂಡಿದ್ದೀವಿ ಅಂದರೆ ಆ ಎಲ್ಲ ಜನಸಂಖ್ಯೆಯ ಮೇಲೆ ನಾವು ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಆ ಎಲ್ಲ ಈ ಭಾರತದ ಜನಸಂಖ್ಯೆಯನ್ನು ನಾವು ಸಂಶೋಧನೆಗೆ ತಗೊಂಡಿದ್ದೀವಿ ಅಂದಾಗ ಆ ಭಾರತದ ಜನಸಂಖ್ಯೆಯಲ್ಲಿ ಕೇವಲ ಒಂದು ರಾಜ್ಯದ ಅಥವಾ ಆ ರಾಜ್ಯದ ಒಳಗೆ ಯಾವುದಾದ್ರೂ ಒಂದು ಜಿಲ್ಲೆಯ ಮೇಲೆ ನಾವು ಸಂಶೋಧನೆಯನ್ನು ಕೈಗೊಳ್ಳಬಹುದು. ಯಾವುದಾದ್ರೂ ಒಂದು ಪಾರ್ಟನ್ನು, ಓಕೆನಾ, ಆ ಪಾರ್ಟನ್ನು ಸಾಮಾನ್ಯೀಕರಣ ಮಾಡಲಿಕ್ಕೆ ತಗೋಬಹುದೇ ಹೊರತು ಈ ಹೋಲ್ ಭಾರತದ ಜನಸಂಖ್ಯೆಯನ್ನು ನಾವು ಡಿಸ್ಕಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾವುದಾದರೂ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ನಾವು ಸಂಶೋಧನೆ ಕೈಗೊಂಡಾಗ ಇಡೀ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬುಡಕಟ್ಟು ಜನಾಂಗದ ಬಗ್ಗೆ ನಾವು ಸಂಶೋಧನೆಯನ್ನು ಕೈಗೊಳ್ಳಲ್ಲ. ಸೊ ಅದರಲ್ಲೇ ಒಂದಷ್ಟು ಎಲ್ಲ ಸೌಲಭ್ಯಗಳಿಂದ ಹಿಂದುಳಿದಿರ್ತಕ್ಕಂತಹ ಬುಡಕಟ್ಟು ಜನರ ಬಗ್ಗೆ ನಾವು ಸ್ಪೆಸಿಫಿಕ್ ಆಗಿ ಸಂಶೋಧನೆ ಕೈಗೊಂಡಾಗ ಮಾತ್ರ ಅದು ಏನಾಗುತ್ತೆ, ಸಕ್ಸಸ್ ಅಂತ ಕಾಣಬಹುದು. ಅದಕ್ಕೆ ಫಲಿತಾಂಶಗಳನ್ನು ಸಂಪೂರ್ಣ ಜನಸಂಖ್ಯೆಗೆ ಸಾಮಾನ್ಯೀಕರಿಸಲಿಕ್ಕೆ ಇದು ಕಷ್ಟ ಆಗುತ್ತೆ. ಸಂಶೋಧಕರ ಭೇದ ಭಾವ ಅಂದರೆ ಏನು, ಬಯಾಸ್ ಅಂತ ಕರಿತೀವಿ. ಇವು ಭೇದ ಭಾವ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ. ನೋಡಿ ಇಲ್ಲಿ ಮತ್ತೆ ಈಗ ನಾವು ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಬುಡಕಟ್ಟು ಜನಾಂಗಗಳನ್ನು ತಗೊಂಡು ನಾವು ಅಧ್ಯಯನ ಮಾಡೋದು ಸ್ವಲ್ಪ ಕಷ್ಟಕರ ಆಗುತ್ತೆ. ಸೊ ಆ ಥರ ನಾವು ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ತೊಗೊಂಡಿರ್ತಕ್ಕಂತಹ ಸಂಶೋಧನೆ ಸೊ ಬೇರೆ ಇನ್ನೊಂದು ಏರಿಯಾದಲ್ಲಿರ್ತಕ್ಕಂತಹ ಆ ಬುಡಕಟ್ಟು ಜನಾಂಗದವರಿಗೆ ಸ್ವಲ್ಪ ಭೇದ ಭಾವ ಮಾಡ್ದಂಗೆ ಆಗುತ್ತೆ ಅನ್ನುವಂಥ ವಿಚಾರ ಇಲ್ಲಿ ಅಸಂಭವನೀಯ ಮಾದರಿ ತಂತ್ರಗಳಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡಿ, ಸಂಶೋಧಕನ ಉದ್ದೇಶ, ಅನುಕೂಲತೆ ಅಥವಾ ಪರಿಚಯದ ಆಧಾರದ ಮೇಲೆ ಮಾದರಿಯನ್ನು ಆರಿಸಲಾಗುತ್ತದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಬುಡಕಟ್ಟು ಜನಾಂಗದ ಮೇಲೆ ಸಂಶೋಧನೆಯನ್ನು ಕೈಗೊಂಡಿದ್ದೀವಿ ಅಂದಾಗ ಸೊ ಇಲ್ಲಿ ನಾವು ನಾಗ ಬುಡಕಟ್ಟು ಜನಾಂಗ ಅಥವಾ ಬಿರ್ಸಾ ಮುಂಡಾ ಬುಡಕಟ್ಟು ಜನಾಂಗ ಇವೆಲ್ಲ ಕಂಡುಬರೋದು ನಾಗಾಲ್ಯಾಂಡ್ ಅಥವಾ ಈ ಈಶಾನ್ಯ ಭಾಗದಲ್ಲಿ ಕಂಡುಬರುತ್ತೆ. ಓಕೆ, ನಾಗ ಬುಡಕಟ್ಟು ಜನಾಂಗ ಇರ್ಬೋದು, ಬಿರ್ಸಾ ಮುಂಡಾ ಬುಡಕಟ್ಟು ಜನಾಂಗ, ಇಂತಹ ಜನಾಂಗಗಳು ಈ ಈಶಾನ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು.
ಸೊ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತಹ ವ್ಯಕ್ತಿ ಸಂಶೋಧನೆಯನ್ನು ಈ ಬುಡಕಟ್ಟು ಜನಾಂಗದ ಮೇಲೆ ಕೈಗೊಂಡಾಗ ಸೊ ಈಶಾನ್ಯ ಭಾಗಕ್ಕೆ ಹೋಗಿ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ಸ್ವಲ್ಪ ಕಷ್ಟಕರ ಆಗುತ್ತೆ. ಅದಕ್ಕೆ ಸಂಶೋಧಕನಿಗೆ ಅನುಕೂಲತೆ ಇರ್ತಕ್ಕಂತಹ ಭಾಗದಲ್ಲಿ ಆಯ್ಕೆ ಮಾಡ್ತಾನೆ. ಓಕೆನಾ? ಆ ಸಂಶೋಧಕ ನಮ್ಮ ಭಾಗದಲ್ಲಿ ಆಯ್ಕೆ ಮಾಡಿರ್ತಕ್ಕಂತಹ ಒಂದು ಟಾಪಿಕನ್ನು ಏನು ಮಾಡ್ತಾನೆ, ಸಂಶೋಧನೆಯಾಗಿ ಕೈಗೊಳ್ತಾ ಹೋಗ್ತಾನೆ. ಸೊ ಇದನ್ನು ಅಸಂಭಾವ್ಯ ಮಾದರಿ ತಂತ್ರ ಅಂತ ಕೂಡ ಕರೀತಾರೆ. ನೋಡಿ, ಅಸಂಭಾವ್ಯ ಮಾದರಿ ತಂತ್ರ ಅಂತ ಕೂಡ ಕರೀತಾರೆ. ಯಾಕೆಂದರೆ ಈಗ ನಾನು ಬಿರ್ಸಾ ಮುಂಡಾ ನಾಗ ಜನಾಂಗ ಅಂತ ಹೇಳಿದೆ. ಸೊ ಅಲ್ಲಿಯ ಪರ್ಟಿಕ್ಯುಲರ್ ಏರಿಯಾ ವಾಸ ಆಗಿರ್ತಕ್ಕಂಥ ಏರಿಯಾಕ್ಕೆ ಹೋಗಿ ಸಂಶೋಧನೆಯನ್ನು ಕೈಗೊಳ್ಳಬೇಕಾಗುತ್ತೆ. ಅಂತಹ ಸಂಶೋಧಕನಿಗೆ ಸ್ವಲ್ಪ ಕಷ್ಟ ಆಗೋದ್ರಿಂದ ಅದಕ್ಕೆ ಇದನ್ನು ಅಸಂಭಾವ್ಯ ಮಾದರಿ ತಂತ್ರ ಅಂತ ಕೂಡ ಕರೀತಾ ಹೋಗ್ತಾರೆ. ಐ ಹೋಪ್ ನನ್ನ ಎಕ್ಸಾಂಪಲ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಈ ಸಂಶೋಧನೆಯಲ್ಲಿ ಯಾವುದು ಅಸಂಭಾವ್ಯ ಈ ಮಾದರಿ ತಂತ್ರದಲ್ಲಿ ಹಲವಾರು ಪ್ರಕಾರಗಳಿದೆ. ಸೊ ಆ ತಂತ್ರದ ಪ್ರಕಾರಗಳಲ್ಲಿ ನೋಡಿ, ಈ ತಂತ್ರದ ಪ್ರಕಾರಗಳಲ್ಲಿ ಆಲ್ಮೋಸ್ಟ್ ನಮಗೆ ಕೆಸೆಟ್ಗೆ ಕ್ವಶನ್ಗಳು ಬಂದಿರತಕ್ಕಂಥದ್ದು. ಈ ಅಸಂಭವನೀಯ ಮಾದರಿಯ ತಂತ್ರಗಳು ಯಾವುವು ಅಥವಾ ಮಾದರಿಗೆ ಇರ್ತಕ್ಕಂತಹ ಪ್ರಕಾರಗಳು ಯಾವುವು ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಒಂದೇದು ಕನ್ವೀನಿಯನ್ಸ್ ಸಾಂಪ್ಲಿಂಗ್. ನೋಡಿ, ಕನ್ವೀನಿಯನ್ಸ್ ಸಾಂಪ್ಲಿಂಗ್ ಅಂದರೆ ಸೌಲಭ್ಯ ಮಾದರಿ ಅಂತ ಕರಿತೀವಿ. ನೆಕ್ಸ್ಟು ಪರ್ಪಸ್ಸಿವ್ ಸಾಂಪ್ಲಿಂಗ್, ಉದ್ದೇಶ ಮಾದರಿ ಅಂತ ಕರಿತೀವಿ. ನೆಕ್ಸ್ಟು ಕೋಟಸ್ ಸಾಂಪ್ಲಿಂಗ್ ಇದೆ, ಪಾಲು ಮಾದರಿ, ಸ್ನೋಬಾಲ್ ಸಾಂಪ್ಲಿಂಗ್, ಹೋಲಿಕೆ ನಮೂನೆ ಅಥವಾ ಹೋಲಿಕೆಯ ಮಾದರಿ ಅಂತ ಕೂಡ ಕರಿತೀವಿ. ನೆಕ್ಸ್ಟು ಆಕ್ಸಿಡೆಂಟಲ್ ಸಾಂಪ್ಲಿಂಗ್ ಅಂದರೆ ಆಕಸ್ಮಿಕವಾಗಿರ್ತಕ್ಕಂತಹ ಮಾದರಿ. ಸೊ ಇವೆಲ್ಲ ನಮ್ಮ ಕೆಸೆಟ್ ಎಕ್ಸಾಮ್ಗೆ ಒಂದಲ್ಲ ಒಂದು ಕ್ವಶನ್ ರೈಸ್ ಆಗಿದೆ. ಸೊ ಇವನ್ನ ಇನ್ ಡೀಟೇಲ್ಡಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅನುಕೂಲಕರವಾಗಿರ್ತಕ್ಕಂತಹ ಮಾದರಿ ಅಥವಾ ಈ ಕನ್ವೀನಿಯನ್ಸ್ ಸಾಂಪ್ಲಿಂಗ್ ಅಂತ ಕರಿತೀವಿ. ಕನ್ವೀನಿಯನ್ಸ್ ಸಾಂಪ್ಲಿಂಗ್ ಆ ಹೆಸರಲ್ಲೇ ಇದೆ ನೋಡಿ. ಕನ್ವೀನಿಯನ್ಸ್ ನಮಗೆ ಲಭ್ಯ ಇರ್ತಕ್ಕಂತಹ ಸಂಶೋಧನೆಗೆ ಬೇಕಾಗಿರ್ತಕ್ಕಂತಹ ನಮಗೆ ಕನ್ವೀನಿಯೆಂಟ್ ಆಗ್ತಕ್ಕಂಥ ಇನ್ಫಾರ್ಮೇಷನನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ಸಂಶೋಧನೆ ಮಾಡೋದು ಅಷ್ಟೇ. ಸುಲಭವಾಗಿ ಲಭ್ಯ ಆಗಿರ್ತಕ್ಕಂತಹ ಆಯ್ಕೆ ಅಂದರೆ ಇದು ಕನ್ವೀನಿಯನ್ಸ್ ಸಾಂಪ್ಲಿಂಗು. ಓಕೆನಾ? ನಮ್ಮ ಏರಿಯಾದಲ್ಲಿ ಏನು ಸ್ಪೆಷಲ್ ಇದೆ, ಆ ಏರಿಯಾದ ಸ್ಪೆಷಾಲಿಟಿಯ ಬಗ್ಗೆ ನಾವು ಸಂಶೋಧನೆ ಕೈಗೊಳ್ಳೋದಕ್ಕೆ ಅದನ್ನು ನಾವು ಕನ್ವೀನಿಯನ್ಸ್ ಸಾಂಪ್ಲಿಂಗ್ ಅಂತ ಕರಿತೀವಿ. ಸಮಯ, ಹಣ, ಶ್ರಮ ಕೂಡ ಕಡಿಮೆ ಆಗುತ್ತೆ. ನೋಡಿ, ಈಗ ನಾಗ ಬುಡಕಟ್ಟು, ಬಿರ್ಸಾ ಮುಂಡಾ ಬುಡಕಟ್ಟು ಅಂದೆ. ಸೊ ಅಲ್ಲಿಗೆ ನಾವು ಪರ್ಟಿಕ್ಯುಲರ್ ಏರಿಯಾಕ್ಕೆ ಹೋಗ್ಬಿಟ್ಟು ವಿಸಿಟ್ ಮಾಡಿ ಅಲ್ಲಿ ನಾವು ಸಂಶೋಧನೆ ಕೈಗೊಳ್ಳುವಂಥದ್ದಕ್ಕೂ ಸಮಯ ವೇಸ್ಟ್ ಆಗುತ್ತೆ. ಹಣದ ಹಣವನ್ನು ಸಹ ನಾವು ಉಳಿತಾಯ ಮಾಡಬಹುದು ಅಲ್ವಾ? ನೆಕ್ಸ್ಟ್ ನೋಡಿ, ಶ್ರಮನೂ ಕೂಡ ಕಡಿಮೆ ಆಗುತ್ತೆ. ಇಲ್ಲಿಂದ ನಾವು ಅಲ್ಲಿವರೆಗೂ ಹೋಗ್ಬಿಟ್ಟು ಸಂಶೋಧನೆ ಕೈಗೊಳ್ಳೋದಂದ್ರೆ ಅದು ಒಂದು ಸಾಮಾನ್ಯವಾದ ವಿಚಾರ ಅಲ್ಲ. ಸೊ ನಮ್ಮಲ್ಲೇ ಇರ್ತಕ್ಕಂತಹ ಒಂದಷ್ಟು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ನಮ್ಮ ಏರಿಯಾದ ಒಂದು ಯುನಿಕ್ನೆಸ್ ಅಂತ ಇರುತ್ತೆ. ಎಲ್ಲ ಏರಿಯಾದ ಅಥವಾ ಎಲ್ಲ ಜಿಲ್ಲೆಗಳಲ್ಲಿ ಆ ಥರದ ಯುನಿಕ್ನೆಸ್ ಇರ್ತಕ್ಕಂತಹ ಒಂದು ಸಬ್ಜೆಕ್ಟದ ಮೇಲೆ ನಾವು ಸಂಶೋಧನೆ ಕೈಗೊಂಡ್ರೆ ಅದು ನಮಗೆ ಕನ್ವೀನಿಯೆಂಟ್ ಆಗಿರುತ್ತೆ. ಉದಾಹರಣೆಗೆ ಕಾಲೇಜಿನಲ್ಲಿರ್ತಕ್ಕಂತಹ ತಮ್ಮ ಸ್ನೇಹಿತರನ್ನು ನೋಡಿ, ಕಾಲೇಜಿನಲ್ಲಿರ್ತಕ್ಕಂಥ ತಮ್ಮ ಸ್ನೇಹಿತರನ್ನು ಮಾತ್ರ ಆಯ್ಕೆ ಮಾಡೋದು. ಆದರೆ ಇಲ್ಲಿ ನಮ್ಮ ಕಾಲೇಜಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ನಡೆಸ್ತಾ ಇದ್ದೀವಿ ಅಂದಾಗ ಓಕೆ, ನಮ್ಮ ಕಾಲೇಜಿನ ಮಕ್ಕಳನ್ನೇ ನಾವು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಓಕೆ, ಪ್ರತಿಭಾವಂತರು ಪಕ್ಕದ ಕಾಲೇಜಲ್ಲಿ ಇದ್ದಾರೆ ಅಂದರೂ ಸಹ ನಾವು ಅವ್ರನ್ನ ಚಾಯ್ಸ್ ಮಾಡಲ್ಲ. ಯಾಕೆಂದರೆ ನಮ್ಮಲ್ಲಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅದನ್ನು ಆಯ್ಕೆ ಮಾಡ್ತಕ್ಕಂಥದ್ದು ಅದು ಕನ್ವೀನಿಯೆಂಟ್ ಇರ್ತಕ್ಕಂಥದ್ದು ಅಷ್ಟೇ. ನೆಕ್ಸ್ಟು ನಿರ್ಣಾಯಕ ಅಥವಾ ಉದ್ದೇಶಪೂರ್ವಕ ಮಾದರಿ ಅಂತ ಕರಿತೀವಿ. ಎರಡನೇದಿದು ನಿರ್ಣಾಯಕ ಅಥವಾ ಉದ್ದೇಶಪೂರಿತ ಅಥವಾ ಪರ್ಪಸ್ಸಿವ್. ನೋಡಿ, ಇಲ್ಲಿ ಇದಕ್ಕೆ ನಾವು ಬೇರೆ ಬೇರೆ ಹೆಸರಿನಿಂದನೂ ಸಹ ನಮಗೆ ಕ್ವಶನ್ ರೈಸ್ ಆಗಿದೆ. ನಿರ್ಣಾಯಕ ಅಂತ ಕೊಡ್ತಾರೆ, ಅದನ್ನು ನಾವು ಜಡ್ಜ್ಮೆಂಟಲ್ ಅಂತ ಕರಿತೀವಿ. ಅಥವಾ ಪರ್ಪಸ್ಸಿವ್, ಈಗ ನಾವು ಪರ್ಪಸ್ಸಿವ್ ಕೊಟ್ಟರು ಆ ಪರ್ಪಸ್ಸಿವ್ ಬೇರೆ ಅಲ್ಲ, ನಿರ್ಣಾಯಕನೂ ಬೇರೆ ಅಲ್ಲ, ಎರಡು ಒಂದೇ ಆಗಿರುತ್ತೆ. ಜಡ್ಜ್ಮೆಂಟಲ್ ಮತ್ತು ಪರ್ಪಸ್ಸಿವ್ ಸಾಂಪ್ಲಿಂಗ್ ಅಂತ ಕರಿತೀವಿ. ಸಂಶೋಧಕರು ತಮ್ಮ ತೀರ್ಮಾನ ಹಾಗೂ ಅನುಭವವನ್ನು ಆಧರಿಸಿ ಸೂಕ್ತ ವ್ಯಕ್ತಿಗಳನ್ನು ಆಯ್ಕೆ ಮಾಡ್ತಾರೆ. ನೋಡಿ, ಯಾವುದಾದ್ರೂ ಒಂದು ಸಂಶೋಧನೆ ಕೈಗೊಂಡಾಗ ಅದಕ್ಕೆ ಸಂಶೋಧಕ ತನ್ನ ತೀರ್ಮಾನ ಮಾಡಲಿಕ್ಕೆ ನಾನು ಮಾಡಿರ್ತಕ್ಕಂತಹ ಸಂಶೋಧನೆಯನ್ನು ನನ್ನ ಅನುಭವ ಇರುತ್ತೆ ಒಂದು, ಇಲ್ಲ ಅನುಭವಿ ವ್ಯಕ್ತಿಗಳನ್ನು ನಾವೇನು ಮಾಡ್ತೀವಿ, ಆಯ್ಕೆ ಮಾಡ್ತೀವಿ. ಉದಾಹರಣೆಗೆ ಆರೋಗ್ಯ ಸಂಶೋಧನೆಗೆ ವೈದ್ಯರು ಮಾತ್ರನೇ ಆಯ್ಕೆ ಮಾಡ್ತೀವಿ. ಓಕೆನಾ? ಅದೊಂದು ಉದ್ದೇಶಪೂರಿತವಾಗಿದ್ದು. ಆರೋಗ್ಯ ಅಂದ ತಕ್ಷಣ ಅಲ್ಲಿ ಡಾಕ್ಟ್ರೇ ಬರ್ತಾರೆ ಹೊರತು ಅಲ್ಲಿ ಯಾವುದೇ ಥರದ ಇಂಜಿನಿಯರಿಂಗ್ಸು, ಲಾಯರ್ಸು, ಟೀಚರ್ಸು ಈ ಥರ ಯಾವುದೇ ಥರ ಬರೋಂಗಿಲ್ಲ. ಪರ್ಟಿಕ್ಯುಲರಾಗಿ ಕಾಲೇಜು, ಸ್ಕೂಲ್ ಅಂದರೆ ಟೀಚರ್ಸನ್ನು ಆಯ್ಕೆ ಮಾಡ್ತೀವಿ. ನೋಡಿ, ಯಾವುದಾದ್ರೂ ಒಂದು ಕಾಂಪಿಟೇಟಿವ್ಗೆ ನಾವು ಕ್ವಶನ್ಸನ್ನು ಕ್ರಿಯೇಟ್ ಮಾಡಬೇಕಿದ್ದಂದರೆ ನಾವು
ಪರಿಣಿತ ಹೊಂದಿರತಕ್ಕಂತಹ ಕಾಲೇಜ್ ಲೆಕ್ಚರ್ಸ್ಗಳನ್ನು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ. ಏನು ಕ್ವಶನ್ ಪೇಪರ್ ರೆಡಿ ಮಾಡಲಿಕ್ಕೆ ಯಾವುದೇ ತರಹದ ವೈದ್ಯರನ್ನು ಸೆಲೆಕ್ಟ್ ಮಾಡಲ್ಲ. ಓಕೆ, ಆರೋಗ್ಯ ತಪಾಸಣೆ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ನಾವೇನು ಮಾಡ್ತೀವಿ, ಈ ಡಾಕ್ಟರ್ಸ್ಗಳನ್ನು ಏನು ಮಾಡ್ತೀವಿ, ಸೆಲೆಕ್ಟ್ ಮಾಡ್ತೀವಿ ಅಥವಾ ಚೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಉದ್ದೇಶಪೂರಿತ ಆಗಿರಬೇಕು. ಓಕೆನಾ, ನಾವು ಯಾವುದಾದ್ರೂ ಒಂದು ಸಂಶೋಧನೆ ಕೈಗೊಳ್ತಾ ಇದ್ದೀವಿ, ಯಾವುದ್ರ ಮೇಲೆ ಕೈಗೊಳ್ತಿದ್ದೀವಿ ಅಂದಾಗ ಸೊ ಆ ತರಹದ ಪರ್ಟಿಕ್ಯುಲರಾಗಿ ಆ ವಿಷಯವನ್ನು ಅವರು ತಿಳಿದಿರಬೇಕು. ಸೊ ಆ ಥರ ತಿಳಿದಿರ್ತಕ್ಕಂತಹ ವ್ಯಕ್ತಿಗಳನ್ನು ಮಾತ್ರ ನಾವು ಚಾಯ್ಸ್ ಮಾಡ್ತೀವಿ. ಅದಕ್ಕೆ ನಾವು ಜಡ್ಜ್ಮೆಂಟಲ್ ಅಥವಾ ಉದ್ದೇಶಪೂರ್ವಕ ಮಾದರಿ ಅಂತ ಕರೆದ್ವಿ. ಮೂರನೇ ನೋಡಿ ಕೋಟಾ ಸ್ಯಾಂಪ್ಲಿಂಗು. ಇದ್ರ ಮೇಲೆ ಸುಮಾರು ಸಲ KCET ಎಕ್ಸಾಮ್ ಬಂದಿರತಕ್ಕಂಥದ್ದು. ಕೋಟಾ ಸ್ಯಾಂಪ್ಲಿಂಗ್ ಅಥವಾ ಕೋಟಾ ಮಾದರಿ, ಇದನ್ನು ನಾವು ಇನ್ನೊಂದು ಹೆಸರಲ್ಲಿ ಕರಿತೀವಿ ಪಾಲು ಮಾದರಿ ಅಥವಾ ಪಾಲು ನಮೂನೆ ಅಂತ ಹೇಳ್ಬಿಟ್ಟು. ಓಕೆನಾ, ನೋಡಿ ಕೋಟಾ ಮಾದರಿ ಜನಸಂಖ್ಯೆಯನ್ನು ಗುಂಪುಗಳಾಗಿ ವಿಭಜಿಸಿ ಪ್ರತಿ ಗುಂಪಿನಿಂದ ನಿಗದಿತ ಪ್ರಮಾಣದವರನ್ನು ಮಾತ್ರ ಆಯ್ಕೆ ಮಾಡ್ತೀವಿ. ಕೋಟಾ ಅಂದ್ರೇ ನಾವು ಈ ಕ್ಯಾಸ್ಟಿಗೆ ಎಷ್ಟು ಕೋಟಾ ಅಥವಾ ಎಷ್ಟು ಪರ್ಸೆಂಟೇಜ್ ಮೀಸಲಾತಿ ಇದೆ ಅನ್ನೋದನ್ನು ತಿಳಿಸ್ತಕ್ಕಂಥದ್ದು. ಪಾಲು ನಮೂನೆ ಸಂಶೋಧಕನು ಸಂಶೋಧನೆ ಮಾಡುವಾಗ ಒಂದು ಪ್ರದೇಶದ ಪಾಲನ್ನು ಆಯ್ಕೆ ಮಾಡ್ತಾನೆ. ಆ ಥರ ಆಯ್ಕೆ ಮಾಡಿ ಅಭ್ಯಾಸ ಮಾಡೋದು ಅಥವಾ ಸಂಶೋಧನೆಯನ್ನು ಕೈಗೊಳ್ಳಲಿಕ್ಕೆ ನಾವೇನು ಪಾಲು ನಮೂನೆ ಅಂತ ಕರಿತೀವಿ. ಇದಕ್ಕೆ ಪಾಲು ನಮೂನೆ ಅಂತ ಕರೆದ್ರು ಮೀಸಲಾತಿಯ ಆಧಾರದ ಮೇಲೆ ಅಭ್ಯಾಸ ಮಾಡೋದು. ನೋಡಿ, ಮೀಸಲಾತಿಯ ಆಧಾರದ ಮೇಲೆ ಅಭ್ಯಾಸ ಮಾಡೋದು. ಈಗ SCಗೆ ಇಷ್ಟು ಮೀಸಲಾತಿ, STಗೆ ಇಷ್ಟು ಮೀಸಲಾತಿ. ಫಾರ್ ಎಕ್ಸಾಂಪಲ್ ನಾವು KCET ತಗೊಳ್ಳೋಣ. KCETಲ್ಲಿ ನೋಡಿ, KCETಲ್ಲಿ SC STಗೆ ಮಿನಿಮಮ್ ಈಗ SC STದವ್ರು ಇದ್ದಾರೆ ಅಂದರೆ 130 ಅಥವಾ 138 ತೆಗೆದುಬಿಟ್ರೆ KCETಲ್ಲಿ ಕ್ಲಿಯರ್ ಆಗ್ತಾರೆ. ನೋಡಿ 136 ಅಥವಾ 138 ತೆಗೆದ್ರೆ ಆಲ್ಮೋಸ್ಟ್ ಅವ್ರು KCETನ್ನು ಕ್ಲಿಯರ್ ಮಾಡಿದಾಗೆ. ಸೊ ಅದೇ OBCದವ್ರಂತ ಬಂದಾಗ ನೋಡಿ, OBCದವ್ರಂತ ಬಂದಾಗ ಅವ್ರು ಮಿನಿಮಮ್ ಆಗಿ 150 ಅಬವ್ವೇ ಇರಬೇಕು ಅವ್ರದ್ದು. ಯಾವುದೇ ಒಂದು KCET ಅಂದರೆ ಯಾವುದೇ ಸಬ್ಜೆಕ್ಟ್ ತೊಗೊಂಡ್ರು ಸಹ ಅವರು OBCದವರು 150 ಅಬವ್ ಇದ್ದರೆ ಮಾತ್ರ ಅವ್ರು KCETನ್ನು ಕ್ಲಿಯರ್ ಮಾಡ್ಬೋದು. ಈ ಥರ ಒಂದಷ್ಟು ಏನು ಮಾಡ್ತೀವಿ ನಾವು ಮೀಸಲಾತಿಗಳ ಆಧಾರದ ಮೇಲೆ. ಈಗ ನನಗೆ 150ನೇ ಬರಬೇಕು ಅಂತೇಳಿ ನಾನು ಏನು ಮಾಡ್ತೀನಿ, ಹಾರ್ಡ್ ವರ್ಕ್ ಮಾಡ್ತೀನಿ. ಸೊ SC STದವರು ಓಕೆ 136 138 ಈ ಥರ ಬಂದರೆ ದೇವರ್ ಕ್ಲಿಯರ್ಡ್ ದೇರ್ KCET. ಓಕೆ, ಈ ಥರ ಮೀಸಲಾತಿ ಆಧಾರದ ಮೇಲೆ ಅಭ್ಯಾಸ ಮಾಡೋದಕ್ಕೆ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಉದಾಹರಣೆ ನೋಡೋಣ. ಇನ್ನೊಂದು ಉದಾಹರಣೆ ನೋಡೋದಾದರೆ ಕಲ್ಯಾಣ ಕರ್ನಾಟಕವನ್ನು 371ನೇ ಕಲಂನಲ್ಲಿ ಕಲ್ಯಾಣ ಕರ್ನಾಟಕವನ್ನು 371ನೇ ಕಲಂನಲ್ಲಿ ವಿಶೇಷವಾಗಿ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಸೊ ಅದೇ ಥರ ಸಂಶೋಧಕ ಆದವನು ಸಂಶೋಧನೆಗೆ ಬೇಕಾಗಿರ್ತಕ್ಕಂತಹ ಸಬ್ಜೆಕ್ಟನ್ನು ಅಥವಾ ಆ ಟೈಟಲ್ ಆಫ್ ದ ಪ್ರಾಬ್ಲಮ್ ಏನಿದೆ ಅಲ್ವಾ, ಆ ಪ್ರಾಬ್ಲಮನ್ನು ಹಿಡಿದು ಸೊ ಅವುಗಳನ್ನು ಸಬ್ ಡಿವೈಡೆಡ್ ಆಗಿ ಮಾಡಿ. ನೋಡಿ, ಈ ಘಟಕಗಳಂತಿರುತ್ತೆ, ಆ ಘಟಕಗಳಿಗೆ ಮತ್ತೆ ನಾವು ಉಪಘಟಕಗಳನ್ನು ಕ್ರಿಯೇಟ್ ಮಾಡ್ತೀವಿ. ಅದಕ್ಕೆ ಜನಸಂಖ್ಯೆಯನ್ನು ಗುಂಪುಗಳಾಗಿ ವಿಭಜನೆ ಮಾಡಬೇಕು. ಈ ಜನಸಂಖ್ಯೆ ಮೇಲೆ ನಾವು ಒಂದು ಯಾವುದಾದ್ರೂ ಸಂಶೋಧನೆಯನ್ನು ಕೈಗೊಂಡಾಗ ನೋಡಿ, ಪಾಲು ನಮೂನೆ ಅಥವಾ ಈ ಕೋಟಾ ಸ್ಯಾಂಪ್ಲಿಂಗ್ ಏನಿದೆಯಲ್ಲ, ಸಂಶೋಧಕ ಸಂಶೋಧನೆ ಮಾಡುವಾಗ ಒಂದು ಪ್ರದೇಶ ಯಾವುದಾದ್ರೂ ಒಂದು, ನಾನು ಆಗಲೇ ಹೇಳಿದಾಗೆ ಒಂದು ಬುಡಕಟ್ಟು ಜನಾಂಗದ ಬಗ್ಗೆ ಸಂಶೋಧನೆ ಕೈಗೊಂಡಿದ್ದೀನಿ ಅಂದಾಗ ಸೊ ಆ ಬುಡಕಟ್ಟು ಜನಾಂಗದಲ್ಲಿ ಯಾವುದಾದ್ರೂ ಒಂದು ಪ್ರದೇಶವನ್ನು, ಕರ್ನಾಟಕದ ಬುಡಕಟ್ಟು ಅಂತ ತಗೊಳ್ಳೋಣ, ಭಾರತ ಅಂತ ಬಂದಾಗ ನಾವು ಯಾವುದಾದ್ರೂ ಒಂದು ಪ್ರದೇಶ ತಗೋಬೇಕಾಗುತ್ತೆ. ಸೊ ಈ ಥರ ಒಂದು ಭಾರತದ ಪಾಲನ್ನು ಮತ್ತು ಆ ಭಾರತದ ಪಾಲನ್ನ ಸಬ್ ಡಿವೈಡ್ ಆಗಿ ನಮ್ಮ ಕರ್ನಾಟಕದ ಬುಡಕಟ್ಟು ಜನಾಂಗದ ಬಗ್ಗೆ, ಕರ್ನಾಟಕದ ಬುಡಕಟ್ಟು ಜನಾಂಗದ ಬಗ್ಗೆ ಮತ್ತೇನು ಮಾಡ್ತೀವಿ, ಸಂಶೋಧನೆಯನ್ನು ಆಯ್ಕೆ ಮಾಡಿ ಅದರಲ್ಲಿ ಅಭ್ಯಾಸ ಮಾಡೋದು. ಓಕೆನಾ, ಇದಕ್ಕೆ ಈ ಭಾರತದ ಜನಸಂಖ್ಯೆ ಅಂತ ಬಂದಾಗ ಅದು ನಮ್ಮದು ಸ್ಪೆಷಲಿ ಕರ್ನಾಟಕ. ಆ ಕರ್ನಾಟಕದಲ್ಲಿ ಮತ್ತೆ ವಿಜಯನಗರ ಡಿಸ್ಟಿಕ್ಕನ್ನು ಆಯ್ಕೆ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಜನಸಂಖ್ಯೆ ಅಥವಾ ಬುಡಕಟ್ಟು ಜನರ ಬಗ್ಗೆ ಏನು ಮಾಡೋದು, ಸಂಶೋಧನೆಯನ್ನು ಕೈಗೊಳ್ಳೋದಕ್ಕೆ ಅಂದರೆ ಸಬ್ ಡಿವೈಡ್ ಮಾಡಿ ಕೋಟೆಗಳನ್ನಾಗಿ ಮಾಡೋದು ಅಥವಾ ಗುಂಪುಗಳಾಗಿ ವಿಂಗಡಿಸಿ ನಾವು ಆಯ್ಕೆ ಮಾಡೋದು, ಯಾವುದನ್ನು, ಸಂಶೋಧನೆಯನ್ನು ಕೈಗೊಳ್ಳೋದು. ಓಕೆ, ಸಮೀಕ್ಷೆಯಲ್ಲಿ 50% ಪುರುಷರು 50% ಮಹಿಳೆಯರನ್ನು ಸೇರಿಸೋದು. ಸಮೀಕ್ಷೆ ಅಂತ ಬಂದಾಗ ಸೊ 50% ಪುರುಷರಿಗೆ 50% ಮಹಿಳೆಯರನ್ನು ಸೇರಿಸ್ಬಿಟ್ಟು ಸಮೀಕ್ಷೆಯನ್ನು ಕೈಗೊಳ್ಳೋದು. ಇನ್ನು ಒಂದು ಎಕ್ಸಾಂಪಲ್ ಹೇಳೋದಾದರೆ ಸೊ ಈಗ ಈ ಭಾರತದ ಬುಡಕಟ್ಟು ಅಂತ ಬಂದಾಗ ನಾವು ಕೇವಲ ಕರ್ನಾಟಕದಲ್ಲೇ ಅಂತ ಬಂದಾಗ ಕರ್ನಾಟಕದಷ್ಟೇ ನಾವು ಬುಡಕಟ್ಟು ಜನಾಂಗ ಅಂದರೆ 31 ಜಿಲ್ಲೆಯ ಬುಡಕಟ್ಟು ಜನಾಂಗದ ಬಗ್ಗೆ ಕೈಗೊಳ್ಳಲಿಕ್ಕಾಗಲ್ಲ ಸಂಶೋಧನೆ. ಆಗ
1 ಅಥವಾ 2 ಗುಂಪುಗಳಾಗಿ ಮಾಡಿಬಿಟ್ಟು ಈ ವಿಜಯನಗರ ಡಿಸ್ಟಿಕ್ಕು ಮತ್ತು ಬಳ್ಳಾರಿ ಡಿಸ್ಟಿಕ್ ಅಂದ್ಕೊಂಡು ಈ ಎರಡೂದರಲ್ಲಿ 50-50 ಯಾಕೆಂದರೆ ಇವೆರಡು ಬಾರ್ಡ್ರಲ್ಲಿರೋದ್ರಿಂದ ಅಲ್ಲಿರ್ತಕ್ಕಂತಹ ಬುಡಕಟ್ಟು ಇಲ್ಲಿರ್ತಕ್ಕಂತಹ ಬುಡಕಟ್ಟು ಜನಾಂಗಗಳೇನಾಗಿರುತ್ತೆ ಸ್ವಲ್ಪ ಮಟ್ಟಿಗೆ ಅವರ ಆಚರಣೆಗಳು ಸೇಮ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿರ್ತಕ್ಕಂಥ 50% ಓಕೆ, ವಿಜಯನಗರದಲ್ಲಿರ್ತಕ್ಕಂಥ 50% ಬುಡಕಟ್ಟು ಜನಾಂಗಗಳನ್ನು ಏನು ಮಾಡ್ತೀವಿ ನಾವು ಸಂಶೋಧನೆಗೆ ಆಯ್ಕೆ ಮಾಡೋದು. ಅದಕ್ಕೆ ನಾವು ಕೋಟಾ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಹೋಲಿಕೆ ಮಾದರಿ ನೆಕ್ಸ್ಟ್ ನೋಡಿ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತೇಳಿ. ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂದರೆ ಮೊದಲಿಗೆ ಕೆಲವರನ್ನು ಆಯ್ಕೆ ಮಾಡಿ ಅವರ ಪರಿಚಯದ ಮೂಲಕ ಮತ್ತೊಬ್ಬರನ್ನು ಆಯ್ಕೆ ಮಾಡುವುದಕ್ಕೆ ನಾವು ಹೋಲಿಕೆಯ ಮಾದರಿ ಅಥವಾ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಈಗ ನಾನು ನನ್ನ ಕಾಲೇಜಿಗೆ ಆ್ಯಸ್ ಅ ಸ್ಟೂಡೆಂಟಾಗಿ ನಾನು ಇವತ್ತು ಜಾಯ್ನ್ ಆಗಿದ್ದೀನಿ ಅಂದಾಗ, ಸೊ ಆ ಜಾಯ್ನಿಂಗ್ ಆಗಿರ್ತಕ್ಕಂತಹ ಸ್ಟೂಡೆಂಟ್ ನನ್ನ ಕಾಲೇಜ್ ಚೆನ್ನಾಗಿದೆ, ನೀನು ನೆಕ್ಸ್ಟ್ ಅಲ್ಲಿ ಜಾಯ್ನ್ ಆಗ್ಬೋದು ಅಂತೇಳಿ ನಾನು ಇನ್ನೊಬ್ಬರನ್ನು ಏನು ಮಾಡ್ತೀನಿ, ಆ್ಯಡ್ ಮಾಡ್ತಾ ಹೋಗೋದು ಅಥವಾ ಅಡ್ಮಿಷನ್ ಕೊಡಿಸ್ತಾ ಹೋಗೋದು. ಇದಕ್ಕೆ ನಾವು ಏನು ಮಾಡ್ತೀವಿ, ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಅಪರೂಪದ ಅಥವಾ ಪತ್ತೆ ಹಚ್ಚಲು ಕಷ್ಟವಾದ ಗುಂಪುಗಳ ಅಧ್ಯಯನಕ್ಕೆ ಇದನ್ನು ಬಳಸ್ತೀವಿ. ನೋಡಿ, ಇದನ್ನು ಕ್ವಶನ್ ಹೆಂಗೆ ಕೇಳ್ತಾರೆ ಅಂದರೆ, ಯಾವಾಗ ನಮಗೆ ಸಂಶೋಧನೆಗೆ ಕಷ್ಟಕರ ಆಗಿರ್ತಕ್ಕಂತಹ ಅಥವಾ ಕ್ಲಿಷ್ಟಕರ ಆಗಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಲಿಕ್ಕೆ ಉಪಯೋಗ ಮಾಡ್ತಕ್ಕಂತಹ ಈ ಸ್ಯಾಂಪ್ಲಿಂಗ್ ಯಾವುದು ಅಂತ ಕೇಳಿದರೆ ದಟ್ ಈಸ್ ಅ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಓಕೆ, ಉದಾಹರಣೆಗೆ ಅಪರೂಪದ ರೋಗಿಗಳ ಬಗ್ಗೆ ಸಂಶೋಧನೆ ಮಾಡೋದಿರ್ಬೋದು, ಅಥವಾ ಹಿಂದುಳಿದಿರ್ತಕ್ಕಂತಹ ವರ್ಗಗಳನ್ನು ಮತ್ತೆ ಪತ್ತೆ ಹಚ್ಚೋದಿರ್ಬೋದು. ಓಕೆ, ಹೀಗೆ ಒಂದು ಜಾತಿ, ಈಗ ಜಾತಿ ಜನಗಣತಿ ಮಾಡಿದ್ದು ಒಂದು ಜಾತಿ, ಇದುವರೆಗೂ ನಮಗೆ ಗೊತ್ತಿಲ್ಲದೇ ಇರತಕ್ಕಂತಹ ಜಾತಿಗಳು ಸಹ ಈಗ ಮೆನ್ಷನ್ ಆಗಿದೆ. ಸೊ ಆ ಥರ ಜಾತಿಗಳನ್ನು ಹುಡುಕಿ ತೆಗೆಯೋದು, ಪತ್ತೆ ಹಚ್ಚೋದು. ಓಕೆ, ಆ ಪತ್ತೆ ಹಚ್ಚಲಿಕ್ಕೆ ಕಷ್ಟ ಆದಾಗ ಈ ಥರ ನಾವು ಹೋಲಿಕೆಯ ಮಾದರಿಯ ಸಂಶೋಧನೆಯನ್ನು ಏನು ಮಾಡ್ತೀವಿ, ಕೈಗೊಳ್ತೀವಿ. ಸಂಶೋಧಕನು ಸಂಶೋಧನೆ ಮಾಡುವಾಗ ಒಂದು ನಮೂನೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ನಮೂನೆ ಅಂದರೆ ಇಲ್ಲಿ ಒಂದು ಮಾದರಿ ಅಂತ, ಮಾದರಿ ಅಂದ್ರೆ ಒಂದು ಸಣ್ಣದಾಗಿರ್ತಕ್ಕಂಥ ಸಂಶೋಧನೆ ಅಂತ ಅರ್ಥ. ಓಕೆ, ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಆದರೆ ಆ ನಮೂನೆಯ ಬಗ್ಗೆ ನಿರ್ದಿಷ್ಟವಾದಂತಹ ಏನು ಗೊತ್ತೇ ಇಲ್ಲ, ಆ ನಮೂನೆ ಅಥವಾ ಆ ಮಾದರಿ, ನಮೂನೆ ಅಂದರೆ ಇಷ್ಟೇ, ಇಲ್ಲಿ ಮಾದರಿ ಅಂತ ಅಂದ್ಕೊಳ್ಳಿ. ಈ ಮಾದರಿ ಬಗ್ಗೆ ನಮಗೇನು ಗೊತ್ತೇ ಇಲ್ಲ, ನಿರ್ದಿಷ್ಟ ಅಂದರೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ನಮಗಿಲ್ಲ. ಇಲ್ಲದೆ ಹೋದಾಗ ಆ ನಮೂನೆಯ ಗುಣಧರ್ಮಕ್ಕೆ ಅನುಗುಣವಾಗಿ ನಾವೇನು ಮಾಡ್ತೀವಿ, ಮತ್ತು ಅಮೂರ್ತ ಕಲ್ಪನೆಯನ್ನು, ಈ ಹೈಪೋಥಿಸಿಸನ್ನು ಯೂಸ್ ಮಾಡಿಬಿಟ್ಟು ಹೋಲಿಕೆಯ ಆಧಾರದ ಮೇಲೆ ಮತ್ತೆ ಸಂಶೋಧನೆ ಕೈಗೊಳ್ತೀವಿ. ಅದಕ್ಕೆ ನಾವು ಇದನ್ನ ಹೋಲಿಕೆ ಮಾದರಿ ಅಥವಾ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ, ಐ ಹೋಪ್ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟು 5ನೇ ಇದು ಸ್ಯಾಂಪ್ಲಿಂಗ್, ಇದು ನಾನ್ ಪ್ರೊಬಾಬಿಲಿಟಿ ಸ್ಯಾಂಪ್ಲಿಂಗಲ್ಲಿ ಆಕಸ್ಮಿಕ ನಮೂನೆ, ಆಕ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಈ ಸಂಶೋಧಕನು ಸಂಶೋಧನೆ ಮಾಡುವಾಗ ಆಕಸ್ಮಿಕವಾಗಿ ಒಂದು ನಮೂನೆಯನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ನೋಡಿ, ಎಲ್ಲ ನಮ್ಮ ಪರ್ಪಸ್ಸಿವ್ ಆಗಿ ಇರಲ್ಲ ನಮ್ಮ ಸಂಶೋಧನೆ ಅನ್ನೋದು ನಾವು ಉದ್ದೇಶಪೂರ್ವಕವಾಗಿ ಮಾಡ್ತೀವಿ, ಅದು ಸೈಂಟಿಫಿಕ್ ಆಗಿ ಇರುತ್ತೆ. ಬಟ್ ಎಲ್ಲ ಟೈಮಲ್ಲಿ ನಮಗೆ ಅಥೆಂಟಿಕ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೂಡ ಸಿಗ್ತಾ ಹೋಗಲ್ಲ. ಸೊ ಅಂಥ ಟೈಮಲ್ಲಿ ಆಕ್ಸಿಡೆಂಟ್ ಆಗಿ ಅಥವಾ ಆಕಸ್ಮಿಕವಾಗಿ ಇನ್ಫಾರ್ಮೇಷನ್ ಸಿಕ್ಕಾಗ ಅದರ ಮೇಲೆ ನಾವು ಸಂಶೋಧನೆ ಕೈಗೊಳ್ತೀವಿ. ಓಕೆ, ಅದಕ್ಕೆ ನಾವು ಆಕಸ್ಮಿಕ ನಮೂನೆ ಅಂತ ಕರಿತೀವಿ. ಓಕೆ, ಉದಾಹರಣೆ ನೋಡೋಣ. ಉದಾಹರಣೆ 26ನೇ ನವೆಂಬರ್ 2023 ಇಲ್ಲಿ ಕೆಸೆಟ್ ನಡೀತು. ಕೆಸೆಟ್ ಪರೀಕ್ಷೆ ಕುರಿತು ಮಾಹಿತಿಯನ್ನು ಯೂಟ್ಯೂಬ್ನಲ್ಲಿ ನೀವು ಹುಡುಕ್ತಾ ಇದ್ದೀರಾ. ಓಕೆನಾ, ಈಗ ಕೆಸೆಟ್ ನೋಟಿಫಿಕೇಷನ್ ಆದ ತಕ್ಷಣ ನೀವು ಕೆಸೆಟ್ ಬಗ್ಗೆ ಹೌ ಟು ಕ್ರ್ಯಾಕ್ ಕೆಸೆಟ್, ಹೌ ಟು ಕ್ಲಿಯರ್ ಫಸ್ಟ್ ಅಟೆಂಪ್ಟ್ ಕೆಸೆಟ್ ಅಂತೇಳಿ ನೀವು ಸರ್ಚ್ ಮಾಡಿದಾಗ ಒಮ್ಮೆಲೆ ಒಬ್ಬರು ಯಾರ್ದಾದ್ರೂ ಒಂದು ಯೂಟ್ಯೂಬ್ ಚಾನಲ್ ಸಿಗುತ್ತೆ, DGK ದಾನಯ್ಯ ಸರ್ ಅವ್ರದ್ದು ಅಂದ್ಕೊಳ್ಳಿ. ಯಾಕೆಂದರೆ ನಾನು ಸರ್ಚ್ ಮಾಡುವಾಗ ಅವರೇ ನನಗೆ ಅಕಸ್ಮಾತಾಗಿ ಸಿಕ್ಕಿದ್ದು. ಅಂದರೆ ಆ ಥರದ ಒಂದು ಯಾವುದಾದ್ರೂ ಯೂಟ್ಯೂಬ್ ನಿಮಗೆ ಸಿಗುತ್ತೆ. ಯಾಕಂದರೆ ಪರ್ಟಿಕ್ಯುಲರಾಗಿ ನಮಗೆ ಈ ಕೆಸೆಟ್ ಮೇಲೆ ಹಲವಾರು ಯೂಟ್ಯೂಬ್ ಚಾನಲ್ಗಳಿದೆ. ಸೊ ಅದರಲ್ಲಿ ಯಾವುದಾದ್ರೂ ಒಂದನ್ನು ಕ್ಲಿಕ್ ಮಾಡ್ತೀರಾ. ಓಕೆನಾ, ಆ ಕ್ಲಿಕ್ ಮಾಡಿ ಅಲ್ಲಿಂದ ನೀವು ಕ್ಲಾಸಸನ್ನು ಕೇಳಿಬಿಟ್ಟು ಅವರ ಮಾರ್ಗದರ್ಶನದ ಮೂಲಕ ಅವರ ವಿಡಿಯೋನ ನೋಡಿಬಿಟ್ಟು ಏನು ಮಾಡ್ತೀರಾ, ನೀವು ಕ್ಲಾಸಸನ್ನು ನೋಡ್ತೀರಿ ಅಥವಾ ಕೆಸೆಟನ್ನು ಎಕ್ಸಾಮ್ನ ಕ್ಲಿಯರ್ ಮಾಡ್ತೀರಿ. ಹೀಗೆ ಕೆಸೆಟ್ ಪರೀಕ್ಷೆ ಕುರಿತು ಮಾರ್ಗದರ್ಶನ ಅಥವಾ ವಿಡಿಯೋ ನೋಡಿ ಅವರು ಸರ್ ಕೂಡ ಬರೆದಿರ್ತಕ್ಕಂತಹ ಪುಸ್ತಕವನ್ನು ಖರೀದಿ ಮಾಡುವಂತಹ ಯೋಚನೆ ಬರುತ್ತೆ. ಯಾಕೆಂದರೆ ಆ ಸರು ಪ್ರತಿಯೊಂದು ಕ್ಲಾಸಲ್ಲಿ ಅವ್ರು ಬರೆದಿರ್ತಕ್ಕಂಥ ಬುಕ್ಸ್ದ ಬಗ್ಗೆ ಏನು ಮಾಡಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಅಕಸ್ಮಾತಾಗಿ ಸಿಕ್ಕಿರ್ತಕ್ಕಂತಹ ಪದ್ಧತಿ. ನಾನು ಸರ್ ಬುಕ್ಕಲ್ಲಿ ಇರೋದನ್ನು ನಾನು ಇದನ್ನು ಆ್ಯಡ್ ಮಾಡಿದ್ದೀನಿ. ಯಾಕೆ ಅಂದರೆ ನನಗೆ ಸಿಕ್ಕಿರ್ತಕ್ಕಂಥದ್ದು ಯೂಟ್ಯೂಬಲ್ಲಿ ದಾನಯ್ಯ ಸರು. ಸೊ ಇಂಗ್ಲೀಷ್ ಲಿಟ್ರೇಚರ್ ನನಗೆ ಕಷ್ಟ ಅಂತ ಅನಿಸಿತ್ತು. ಸೊ ನಾನು ದಾನಯ್ಯ ಸರ್ ಅವರ ಇಂಗ್ಲೀಷ್ ಬುಕ್ಕನ್ನು, ನಾನು ಈ ಥಿಯರಿ ಬುಕ್ಕನ್ನು ಮತ್ತು
MCQ ಬುಕ್ಕನ್ನು ಏನು ಮಾಡಿದ್ದೀನಿ, ಪರ್ಚೇಸ್ ಮಾಡಿದ್ದೀನಿ. ಸೊ ಅಕಸ್ಮಾತಾಗಿ ಅವ್ರು ಸಿಕ್ಕಿದ್ದಾಗಿಂದ ನೆಕ್ಸ್ಟ್ ನನಗೇನಾಯಿತು ಅದ್ರ ಬಗ್ಗೆ ಇನ್ನಷ್ಟು ಐಡಿಯಾ ಬಂತು. ಲಿಟ್ರೇಚರ್ ತುಂಬ ಕಠಿಣ ಅಂತ ಅನಿಸ್ತಿತ್ತು ನನಗೆ. ಸೊ ಅವರ ಬುಕ್ಕನ್ನು ಮತ್ತು ಅವ್ರು ಬರೆದಿರ್ತಕ್ಕಂತಹ ಆ MCQ ಬುಕ್ಸನ್ನು ಸಹ ವಾಲ್ಯೂಮ್ 1, ವಾಲ್ಯೂಮ್ 2, ವಾಲ್ಯೂಮ್ 3 ಅಂತ ಹೇಳಿ ಮಾಡಿದ್ದಾರೆ. ಸೊ ಆ ಬುಕ್ಸುಗಳು ಸಹ ನಮಗೆ ಕ್ವಶನನ್ನು ಬಿಡಿಸ್ಲಿಕ್ಕೆ ಸಹಾಯ ಆಗುತ್ತೆ. ಯಾವಾಗ ನಾವು ಕ್ವಶನನ್ನು ಬಿಡಿಸ್ತೀವೋ ಆಗ ಆ ಟಾಪಿಕದ ಮೇಲೆ ಎಫಿಷಿಯನ್ಸಿ ಅನ್ನೋದು ಅಥವಾ ಆ ಟಾಪಿಕದ ಮೇಲೆ ಇರ್ತಕ್ಕಂತಹ ಒಂದಷ್ಟು ಕನ್ಸಿಸ್ಟೆನ್ಸಿ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಸೊ ಆ ಪರ್ಪಸ್ಲಿ ಅಕಸ್ಮಾತಾಗಿ ನಮಗೆ ಸಿಕ್ಕಿರ್ತಕ್ಕಂತಹ ಸಂಶೋಧನೆಗೆ ಒಂದು ತುಣುಕನ್ನು ನಾವೇನಂತ ಕರಿತೀವಿ, ಆಕಸ್ಮಿಕ ನಮೂನೆ ಅಥವಾ ಆಕ್ಸಿಡೆಂಟಲ್ ಸ್ಯಾಂಪ್ಲಿಂಗ್ ಅಂತ ಕರಿತೀವಿ. ಓಕೆ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಫ್ ಯು ಎನಿಥಿಂಗ್ ಕ್ವಾರೀಸ್ ರಿಗಾರ್ಡಿಂಗ್ ದಿಸ್ ಕ್ಲಾಸ್ ಪ್ಲೀಸ್ ಕಮೆಂಟ್ ಮೀ. ಸೊ ನಿಮಗೆ ನನ್ನ ಕ್ಲಾಸಸ್ ಇಷ್ಟ ಆಗ್ತಾಯಿದ್ರೆ ಸೊ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಓಕೆ, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. ನನಗೆ 2 ಡೇಸಿಂದ ಕ್ಲಾಸಸ್ಸನ್ನು ಮಾಡಲಿಕ್ಕಾಗಿರಲಿಲ್ಲ. ಸೊ ತುಂಬ ಜನ ನನಗೆ ಕಮೆಂಟನ್ನು ಆಗ್ತಾಯಿದ್ರಿ ಕ್ಲಾಸಸ್ಸನ್ನು ಅಪ್ಲೋಡ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅವರೆಲ್ಲರಿಗೂ ಮತ್ತೊಮ್ಮೆ ಸಾರಿ ಕೇಳ್ತಾ ನೆಕ್ಸ್ಟು ನಾನು ಡೈಲಿ ಒಂದೊಂದು ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್.